ನಿಮ್ಗೆ ರೆಫರ್ ಮಾಡಿದ್ದಾರೆ, ನಿಮ್ಮ NCC ಸರ್ ಕೂಡ ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಸೊ ನೀವು ಏನ್ ಹೇಳಕ್ ಬಯಸ್ತೀರಾ ಟಾಟೂ ರಿಮೂವಲ್ ಅಂದ್ರೆ ನಾನು ಏನು ಹೇಳಕ್ ಬಯಸ್ತೀನಿ ಅಂದರೆ, ಬಟ್ ಇಲ್ಲಿ ನಾನು ಬೇರೆ ಕಡೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಬಟ್ ನಾನು ನಮ್ಮ ಸರ್ ಹತ್ರ ಕೇಳಿದಾಗ ನನಗೆ ಒಂದು ರೀಲ್ ಶೇರ್ ಮಾಡ್ತೀನಿ, ಅವ್ರ ಹತ್ರ ಹೋಗಿ ಅವ್ರಿಗೆ ಫೋನ್ ಹಾಕು, ಕಾಂಟ್ಯಾಕ್ಟ್ ಮಾಡು ಅಂತೇಳಿ ನಂಬರ್ ಕೊಟ್ಟು ಅವರೇ ಇದು ಮಾಡಿದ್ದು. ಹಾಗಾಗಿ ನಾನು ಹೇಳೋದಕ್ಕೆ ಏನಂದರೆ, ಇಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ನೋಡಿರೋದಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಬೆಟರ್ ಅನ್ನೋದಕ್ಕಿಂತ ಗುಡ್ ಆಗಿ ರಿಮೂವ್ ಆಗಿದೆ. ಹಲೋ ಗೈಸ್, ನಾವು ನಿಮ್ಮ ವಿಜಯ ಆಕಾಶ್, ಟಾಟೂ ರಿಮೂವಲ್ ಸ್ಪೆಷಲಿಸ್ಟ್. ಸರ್ ಅವರು ಒಂದು ಟಾಟೂ ರಿಮೂವಲ್ ಬಂದಿದ್ದಾರೆ. ನಿಮ್ಮನ್ನು ರೆಫರ್ ಮಾಡಿದ್ದು ನಮ್ಮನ್ನ ಬ್ರೋ NCC 13 ಕಾರ್ ಬೆಟಾಲಿಯನ್ ಇದು ಮಾಡಿದ್ದು ಸರ್. AN1 ರೆಫರ್ ಮಾಡಿದ್ದು ಗೈಸ್. NCC 13 ಕಾರ್ ಬೆಟಾಲಿಯನ್ ನಮ್ಮ ಬೆಂಗಳೂರು ANO ಸರ್ ಅವರೇ ರೆಫರ್ ಮಾಡಿರೋದು. ಬನ್ನಿ ಯಾವ ಥರ ರಿಮೂವ್ ಆಗಿದೆ ಅಂತ ಫಸ್ಟ್ ನೋಡೋಣ. ಗೈಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರಿಮೂವಲ್ ಆಗ್ತಿದೆ ಅಂತ. ಈ ಟ್ಯಾಟೂ ರಿಮೂವ್ ಆಗಲಿಕ್ಕೆ 3 to 4 ಸಿಟ್ಟಿಂಗ್ಗೆ ರಿಮೂವ್ ಆಗಿಬಿಡುತ್ತೆ ಗೈಸ್. ಇದು ಜಾತ್ರೆಯಲ್ಲಿ ಟ್ಯಾಟೂ ಹಾಸ್ಕೊಂಡಿರೋದು ಚಿಕ್ಕ ಏಜಲ್ಲಿ ಸರ್ ಅವರು. ಸೊ ಯಾರೆಲ್ಲ ಟ್ಯಾಟೂ ರಿಮೂವಲ್ ಮಾಡಿಸ್ಕೋಬೇಕಂತ ಇಂಟ್ರೆಸ್ಟ್ ಇರೋರು ನಮ್ಮ VI ಟ್ಯಾಟೂ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಯೂಸ್ಫುಲ್ ವಿಡಿಯೋ. ಯಾರೆಲ್ಲ ಟ್ಯಾಟೂ ರಿಮೂವಲ್ ಮಾಡಿಸ್ಕೋಬೇಕಂತ ಇದ್ದೀರಾ ಅವ್ರಿಗೆಲ್ಲ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ. ಸರ್ ಅವ್ರನ್ನ ಕೇಳಿ ನೋಡೋಣ ಹೇಗೆ ರಿಮೂವ್ ಆಗ್ತಿದೆ ಅಂತ. ಸೊ ಇವ್ರು ಬಂದು ಆಕ್ಚುಲಿ C ಸರ್ಟಿಫಿಕೇಟ್ ಹೋಲ್ಡರು. ಸೊ ನಾನು ಕೂಡ C ಸರ್ಟಿಫಿಕೇಟ್ ಹೋಲ್ಡರು. ಸರ್ ನಿಮ್ದು ಯಾವ ಬೆಟಾಲಿಯನ್ ಬ್ರೋ? 13 ಕಾರ್ ಬೆಟಾಲಿಯನ್. 13 ಕಾರ್ ಬೆಟಾಲಿಯನ್ 3 ಬಾರ್ ಮೈಸೂರು 13 ಕಾರ್ ಬೆಟಾಲಿಯನ್ ಮೈಸೂರು ಟ್ರೂಪ್ ನಿಮ್ದು. ಸೊ ನಮ್ಮದು ಬಂದು ಬೆಂಗಳೂರು ಆಫ್ಕಾಯ್ 2 ಕಾರ್ ಟೈಗರ್ ಬೆಟಾಲಿಯನ್ ನಮ್ಮದು. ಆಕ್ಚುಲಿ ಸಖತ್ ಒಂಥರ ಕ್ರೇಜಿ ಅಂತ ಹೇಳ್ಬೋದು. ನಮ್ಮ ಒಂದು ಸ್ಪೀಡ್ ಹೆಂಗಿತ್ತಂದರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ ಗೈಸ್. ಆ ರೇಂಜ್ಗೆ ಸ್ಪೀಡ್ ಅಂತಲೇ ಹೇಳ್ಬೋದು. ನಮ್ಮ NCCಲಿ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ಬ್ಯಾಚ್. ಸೊ ಇವತ್ತು ಕೂಡ ತುಂಬಾ ಫೇಮಸ್ NCC C ಸರ್ಟಿಫಿಕೇಟ್ ಹೋಲ್ಡರ್ಸ್ ಸೀನಿಯರ್ಸ್ ಅಂದರೆ ಅಷ್ಟು ಒಂದು ಕೆಪಾಸಿಟಿ ಇರುತ್ತೆ. ಮತ್ತು ಒಂದು ಲೈಫ್ ಬಿಲ್ಡ್ ಕೂಡ ಅದೇ ಥರನೇ ಅಚೀವ್ ಮಾಡ್ಕೊಂಡಿರ್ತಾರೆ C ಸರ್ಟಿಫಿಕೇಟ್ ಮಾಡಿರೋರು. ನೀವು ಕೂಡ ನಿಮ್ಗೇನಾದ್ರು ಅವಕಾಶ ಸಿಕ್ಕಿದ್ರೆ C ಸರ್ಟಿಫಿಕೇಟ್ ಮಾಡಬೇಕು ABC ಅಂತ ದಯವಿಟ್ಟು ಹೋಗಿ NCC ಮಾಡಿ. ತುಂಬಾ ಡಿಸಿಪ್ಲೈನ್ ಕಲ್ತ್ಕೊತೀರಾ. ತುಂಬಾ ನೀವು ಮೇಲ್ ಬರೋಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಜಾಬ್ ಕೂಡ ನೀವು ಇಂಡಿಯನ್ ಆರ್ಮಿಗೆ ಹೋಗ್ಬೇಕಂತ ಬಯಸಿದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸಸ್ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಸೊ ತುಂಬ ಜನಕ್ಕೆ ನಾನು C ಸರ್ಟಿಫಿಕೇಟ್ ಹೋಲ್ಡರ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಕೂಡ NCC ಆರ್ಮಿಲಿ C ಸರ್ಟಿಫಿಕೇಟ್ ಹೋಲ್ಡರ್ ಗೈಸ್. ತುಂಬಾ ಖುಷಿ ಆಗುತ್ತೆ ಇವ್ರು ಮೀಟ್ ಆಗಿದ್ದ. ಆ್ಯಕ್ಚುಲಿ C ಸರ್ಟಿಫಿಕೇಟ್ ಹೋಲ್ಡರ್ ಅಂದರೆ ಪ್ರತಿಯೊಂದು ವಿಷಯಗಳು ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟ್. ಅಷ್ಟು ಒಂದು ಟ್ರೈನಪ್ ಆಗಿರುತ್ತೆ ನಮ್ಮ ಇಂಡಿಯನ್ ಆರ್ಮಿ ಕಡೆ. ಆಲ್ಮೋಸ್ಟ್ ಆಲ್ ಟ್ರೈನಪ್ ಅನ್ನೋದಕ್ಕಿಂತ ಪೊಲೀಸ್ ಅನ್ನೋದಕ್ಕಿಂತನೂ ಈಗ ಸೆಕೆಂಡ್ ಆರ್ಮಿ ಅಂತ ಕರೆಯೋದನ್ನ NCC ಅನ್ನೋದನ್ನ ಸೆಕೆಂಡ್ ಆರ್ಮಿ ಅನ್ನೋದಂತ ಕರೀತಾರೆ. ಹಾಗಾಗಿ ಫಸ್ಟ್ ಪೊಲೀಸ್ಗಿಂತ ಜಾಸ್ತಿ ಪ್ರಿಫರೆನ್ಸ್ ನಮಗೂ ಕೊಡ್ತಾರೆ. ಹಾಗಾಗಿ ಸ್ವಲ್ಪ NCCಗೆ ಸೇರಿಕೊಂಡ್ರೆ ಸ್ವಲ್ಪ ನೀವು ಮಾತಾಡೋ ಸ್ಟೈಲಿ ಆಗಲಿ, ನೀವು ಓಡಾಡೋ ಸ್ಟೈಲಿ ಆಗಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಏನು ಹೇಳಕ್ಕೆ ಬಂದ್ರು ಗೊತ್ತಾ, ಆ್ಯಕ್ಚುಲಿ ನಮ್ಮ ಕರ್ನಾಟಕ ಇಲಾಖೆ ಪೊಲೀಸ್ ಅಧಿಕಾರಿಗಳಿಗೆ ಏನು ರೆಸ್ಪೆಕ್ಟ್ ಇರುತ್ತೋ ಅದಕ್ಕಿಂತ ಒಂದು ಸ್ಟೆಪ್ ಮೇಲೇನೆ ರೆಸ್ಪೆಕ್ಟ್ ಇರುತ್ತೆ. ಆದರೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ ಪೊಲೀಸ್ ಬಗ್ಗೆ ನಾವು ಹೇಳ್ತಾ ಇರೋದು. ಬಟ್ ಇಂಡಿಯನ್ ಆರ್ಮಿಗೆ ಏನು ರಿಲೇಟೆಡ್ ಇದೆಯೋ ಅದು ಒಂದು 60-70% ರಿಲೇಟೆಡ್ ಆಗಿ ಮತ್ತು ಡಿಸಿಪ್ಲೈನ್ ಆಗಿ ಮುಂದೆ ಸಾಗಬಹುದು ಜೀವನ. ಅಷ್ಟು ಅದ್ಭುತವಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಸರ್ ಅವ್ರು ಹೇಳ್ತಾ ಇರೋದು. ಗಮನವಿಟ್ಟು ಕೇಳಿ. NCC ಅಂದರೆ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್. ತುಂಬಾ ಅದ್ಭುತವಾದ ಬೆಲೆ ಕಟ್ಟಲಾಗದ ಒಂದು ಪೊಸಿಷನ್ ಅಂತಲೇ ಹೇಳ್ಬೋದು. ಯಾರೆಲ್ಲ NCC ಮಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ. ನೀವೇನಾದರೂ ಮುಂದೆ NCC ಮಾಡಬೇಕಂತ ಬಯಸಿದರೆ ದಯವಿಟ್ಟು ಇದೊಂದು ಪಾರ್ಟ್ ಆಫ್ ಲೈಫ್ ಅಂತ ತಿಳ್ಕೊಂಡು ಹೋಗಿ NCC ಮಾಡಿ. ಆದರೆ ಕೆಟ್ಟ ಚಟಗಳಿದ್ದರೆ ಬಿಟ್ಟು ನಿಮ್ಮ ಫೋಕಸ್ ಕೊಡಿ ನಿಮ್ಮ ಕೆಲಸದ ಕಡೆ, ಟ್ರೈನಿಂಗ್ ಕಡೆ ಫೋಕಸ್ ಕೊಡಿ. ತುಂಬಾ ಮೇಲೆ ಎತ್ತರಕ್ಕೆ ಬೆಳೀಬೋದು. ಸೊ ನನಗೆ NCC C ಸರ್ಟಿಫಿಕೇಟ್ ಮಾಡಿರೋದ್ರಿಂದ ಪಾರ್ಟ್ ಆಫ್ ಲೈಫು ಡಿಸಿಪ್ಲೈನು ನಾನು ತುಂಬಾ ಕಲ್ತಿದ್ದೀನಿ, ತುಂಬಾ ಇಷ್ಟಪಡ್ತೀನಿ. ಲವ್ ಯು NCCಗೆ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನಿಮ್ಗೆ ರೆಫರ್ ಮಾಡಿದ್ದಾರೆ, ನಿಮ್ಮ NCC ಸರ್ ಕೂಡ ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಸೊ ನೀವು ಏನು ಹೇಳಕ್ ಬಯಸ್ತೀರಾ ಟಾಟೂ ರಿಮೂವಲ್? ಅಂದರೆ ನಾನು ಏನು ಹೇಳಕ್ ಬಯಸ್ತೀನಿ ಅಂದರೆ, ಬಟ್ ಇಲ್ಲಿ ನಾನು ಬೇರೆ ಕಡೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಬಟ್ ನಾನು ನಮ್ಮ ಸರ್ ಹತ್ರ ಕೇಳಿದಾಗ ನನಗೆ ಒಂದು ರೀಲ್ ಶೇರ್ ಮಾಡ್ತೀನಿ, ಅವ್ರ ಹತ್ರ ಹೋಗಿ ಅವ್ರಿಗೆ ಫೋನ್ ಹಾಕು, ಕಾಂಟ್ಯಾಕ್ಟ್ ಮಾಡು ಅಂತೇಳಿ ನಂಬರ್ ಕೊಟ್ಟು ಅವರೇ ಇದು ಮಾಡಿದ್ದು. ಹಾಗಾಗಿ ನಾನು ಹೇಳೋದಕ್ಕೆ ಏನಂದರೆ, ಇಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ನೋಡಿರೋದಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಬೆಟರ್ ಅನ್ನೋದಕ್ಕಿಂತ ಗುಡ್ ಆಗಿ ರಿಮೂವ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಗೈಸ್ ಕೇಳ್ತೀರಲ್ವಾ, ನಿಮ್ಗೇನಾದರೂ ಟ್ಯಾಟೂ ರಿಮೂವಲ್ ಮಾಡಿಸ್ಕೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ VI ಟ್ಯಾಟೂ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ. ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಬೇಕಂತ ಇದ್ದೀರಾ ಎಲ್ಲರೂ ಜೈ ಹಿಂದ್ ಅಂತ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ.
ಜೈ ಇಂಡಿಯನ್ ಆರ್ಮಿ, ಜೈ ಗೈಸ್. ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಯಾರೆಲ್ಲ ಟ್ಯಾಟೂ ರಿಮೂವಲ್ ಮಾಡಿಸ್ಕೊಳ್ಳೋರಿದ್ದಾರೆ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಗೈಸ್.